ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಕ್ತಚಂದನ ಅನ್ನೋ ಹೆಸರನ್ನು ನೀವು ಕೇಳಿದಿರಲ್ವಾ? ಈ ಮರದ ಬಗ್ಗೆ ಇತ್ತೀಚಿನವರೆಗೆ ಸಾಕಷ್ಟು ಜನರಿಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಆದರೆ ಅಲ್ಲು ಅರ್ಜುನ್ ಅಭಿನಯದ ತೆಲುಗು ಸಿನಿಮಾ ಪುಷ್ಪ ರಿಲೀಸ್ ಆದಮೇಲೆ ರಕ್ತಚಂದನದ ಬಗ್ಗೆ ಸಾಕಷ್ಟು ಜನರಲ್ಲಿ ಕುತೂಹಲ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಮೇಲ್ ಮಾಡಿದಿರಿ, ಮೆಸೇಜ್ ಹಾಕಿದಿರಿ. ಹಾಗಾಗಿ ಈ ಮರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡೋ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ರಕ್ತಚಂದನದ ಸ್ಮಗ್ಲಿಂಗ್ಗೆ ಹೇಗೆ ಅಮಾಯಕರನ್ನ ಬಳಸ್ಕೋತಾರೆ, ವಾಹನಗಳನ್ನು ಕದ್ದು ಉಪಯೋಗಿಸ್ತಾರೆ, ಆ ಮರದ ರಫ್ತನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯಲ್ಲಿ ನೋಡೋಣ. ರಕ್ತಚಂದನ ಅನ್ನೋ ಹೆಸರೇ ಹೇಳೋ ಹಾಗೆ ಇದು ರಕ್ತವರ್ಣದ ಮರ. ಆದರೆ ಇದು ಶ್ರೀಗಂಧದ ರೀತಿ ಕಂಪು ಸೂಸೋದಿಲ್ಲ. ಕಡು ಕೆಂಪು ಬಣ್ಣದ ತೊಗಟೆ ಇರೋ ಕಾರಣಕ್ಕೋ ಅಥವಾ ಆ ಮರದ ತಿರುಳನ್ನು ತೆಗೆದ ನಂತರ ಆ ದಿಮ್ಮಿಯ ಒಳಭಾಗ ಕೂಡ ಕೆಂಪು ಕೆಂಪಾಗಿ ಕಾಣೋದ್ರಿಂದಲೋ ಏನೋ ಇದನ್ನ ರಕ್ತಚಂದನ ಅಂತ ಕರೀತಾರೆ. ಇದನ್ನ ರೆಡ್ ಸೌಂಡರ್ಸ್, ಎರ್ರ ಚಂದನಂ, ಚಂದನಂ, ರೆಡ್ ಸ್ಯಾಂಡಲ್ವುಡ್, ರಕ್ತಚಂದನ ಹೀಗೆ ನಾನಾ ಹೆಸರುಗಳಿಂದ ಗುರುತಿಸಲಾಗುತ್ತೆ. ಆದರೆ ಇದರ ವೈಜ್ಞಾನಿಕ ಹೆಸರು ಟೆರೋಕಾರ್ಪಸ್ ಸ್ಯಾಂಟಲಿನಸ್. ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಬೆಳೆಯೋ ಅರೋಮ್ಯಾಟಿಕ್ ಸ್ಯಾಂಡಲ್ವುಡ್ ಫೆಬ್ಯಾಸಿ ಜಾತಿಗೆ ಸೇರಿದ ಈ ಮರಕ್ಕೆ ಚೀನಾ, ಜಪಾನ್ಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇದೆ. ಈ ರಕ್ತಚಂದನದ ಮರದಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ. ಇದರಲ್ಲಿ ಕಾಮೋತ್ತೇಜಕ ಇದೆ, ಕಣ್ಣಿನ ಸಮಸ್ಯೆ, ಉಸಿರಾಟದ ತೊಂದರೆ, ಮೂಗಿನ ರಕ್ತಸ್ರಾವ ಮುಂತಾದ ಸಮಸ್ಯೆಗಳಿಗೆ ಔಷಧ ಇದೆ. ಶತಮಾನಗಳ ಹಿಂದಿನಿಂದಲೂ ಕೂಡ ರಕ್ತಚಂದನದಿಂದ ಮಾಡ್ತಾ ಇರೋ ಔಷಧವನ್ನ ಚೀನಾದಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ನಮ್ಮಲ್ಲೂ ಕೂಡ ಕೆಲ ಪಾರಂಪರಿಕ ವೈದ್ಯರು ಈ ರಕ್ತಚಂದನವನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಔಷಧಗಳನ್ನು ತಯಾರು ಮಾಡ್ತಾರೆ. ಇದಿಷ್ಟು ಇದರ ಔಷಧೀಯ ಗುಣಗಳಾದರೆ, ಇಂಡಿಯನ್ ಜರ್ನಲ್ ಆಫ್ ಅಪ್ಲೈಡ್ ರಿಸರ್ಚ್ ಪ್ರಕಾರ ಈ ಮರವನ್ನ ಹಡಗಿನ ನಿರ್ಮಾಣಕ್ಕೆ, ಸೌಂದರ್ಯ ವರ್ಧಕಗಳು, ಪೀಠೋಪಕರಣಗಳು, ಗೊಂಬೆಗಳು, ಸಂಗೀತ ಸಾಧನಗಳ ತಯಾರಿಕೆಯಲ್ಲಿ ಕೂಡ ಬಳಕೆ ಮಾಡ್ತಾರೆ. ಹಾಗೇನೆ ರಕ್ತಚಂದನವನ್ನ ಅಣು ರಿಯಾಕ್ಟರ್ಗಳಲ್ಲಿ ಕೂಲೆಂಟ್ ಆಗಿ ಕೂಡ ಉಪಯೋಗಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಈ ಮರಕ್ಕೆ ಧರ್ಮಗ್ರಂಥಗಳಲ್ಲಿ ಕೂಡ ಒಂದಷ್ಟು ಜಾಗ ಸಿಕ್ಕಿರುವುದು ವಿಶೇಷ. ನಮ್ಮ ರಾಮಾಯಣದಲ್ಲಿ ರಕ್ತಚಂದನವನ್ನ ಸುರಕ್ತ ಅಂತ ಕರೆದಿದ್ದಾರೆ. ಹಾಗೆ ಬೈಬಲ್ ಕಥೆಗಳಲ್ಲಿ ಈ ರಕ್ತಚಂದನದ ಉಲ್ಲೇಖ ನಮಗೆ ಸಿಗುತ್ತೆ. ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ ಜೀಸಸ್ ಬಗ್ಗೆ ಮಾಹಿತಿ ಅರಿತ 3 ರಾಜರು ಆತನಿಗೆ ಗೌರವ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡ್ತಾರಂತೆ. ಅವರಿಗೆ ನಕ್ಷತ್ರವೊಂದು ಜೀಸಸ್ ಇರುವ ದನದ ಕೊಟ್ಟಿಗೆಯ ದಾರಿಯನ್ನು ತೋರಿಸ್ತಂತೆ. ಆ ಸಂದರ್ಭದಲ್ಲಿ ರಕ್ತಬೋಳ, ಸುಗಂಧ ಹಾಗೂ ಇನ್ನಿತರ ವಸ್ತುಗಳನ್ನ ಅವರಲ್ಲಿಗೆ ತಗೊಂಡು ಬಂದ್ರು ಅಂತ ಬೈಬಲ್ ಅಲ್ಲಿ ಹೇಳಲಾಗಿದೆ. ಈ ರಕ್ತಬೋಳವೇ ರಕ್ತಚಂದನ ಅಂತ ಹೇಳಲಾಗುತ್ತೆ. ಅಲ್ಲದೆ ಆ ಕಾಲದಲ್ಲಿದ್ದ ಯಹೂದಿಗಳ ಸೊಲೊಮನ್ ದೇವಾಲಯವನ್ನ ನಿರ್ಮಿಸಿದ್ದು ಇದೇ ರಕ್ತಚಂದನದ ಮರದಿಂದ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಶ್ರವಣಬೆಳಗೊಳದ ಬಾಹುಬಲಿ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ರಕ್ತಚಂದನದಿಂದ ಅಭಿಷೇಕ ಮಾಡುವುದು ರೂಢಿಯಲ್ಲಿದೆ. ಇನ್ನು ಶತಮಾನಗಳ ಹಿಂದೆ ಕೂಡ ಈ ಮರವನ್ನ ನಾನಾ ವಿಧಗಳಲ್ಲಿ ಉಪಯೋಗಿಸಲಾಗ್ತಾ ಇತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ನಮಗೆ ಸಿಗುತ್ತವೆ. ಚೀನಾದಲ್ಲಿ ಕ್ವಿಂಗ್ ಸಾಮ್ರಾಜ್ಯದ ಕಾಲದಲ್ಲಿ ಈ ರಕ್ತಚಂದನದ ಮರಗಳಿಂದ ಮಾಡಲಾಗ್ತಿದ್ದ ಅತ್ಯುತ್ತಮ ಪೀಠೋಪಕರಣಗಳನ್ನ, ಕುರ್ಚಿಗಳನ್ನ ನಾವಿವತ್ತಿಗೂ ಕೂಡ ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಆ ಪೀಠೋಪಕರಣಗಳು ಅವತ್ತಿನ ರಾಜರ ವೈಭವಕ್ಕೆ ಸಾಕ್ಷಿಯಾಗಿದ್ವು ಅಂತ ಹೇಳ್ತಾರೆ. ಅವತ್ತ ಸಾಮ್ರಾಟರು ಉಪಯೋಗಿಸ್ತಾ ಇದ್ದ ಪೀಠೋಪಕರಣಗಳನ್ನ ಹಾಲ್ ಆಫ್ ಸುಪ್ರೀಂ ಹಾರ್ಮೋನಿಯಲ್ಲಿ ಸಂಗ್ರಹಿಸಿಡಲಾಗಿದ್ದು ಅವು ಅತ್ಯುತ್ತಮ ಗುಣಮಟ್ಟದ್ದಾಗಿವೆ. ಚೈನಾಗೆ ಅವತ್ತಿನಿಂದ ಕೂಡ ಈ ಮರಗಳನ್ನು ಕಳುಹಿಸಲಾಗ್ತಾ ಇತ್ತು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಇವತ್ತು ಹೇಗೆ ಚೈನಾದಲ್ಲಿ ರಕ್ತಚಂದನದ ಮರಗಳಿಗೆ ಬೇಡಿಕೆ ಇದೆಯೋ, ಶತಮಾನಗಳ ಹಿಂದೆ ಕೂಡ ಅವುಗಳಿಗೆ ಅಷ್ಟೇ ಬೇಡಿಕೆ ಇತ್ತು. ಹಾಗೇನೆ ಜಪಾನ್ನಲ್ಲಿ ಈ ಮರದಿಂದ ತಯಾರಿಸಿದ ಸಂಗೀತ ಉಪಕರಣಗಳಿಗೆ ಇವತ್ತಿಗೂ ಕೂಡ ಭಾರಿ ಬೇಡಿಕೆ ಇದೆ. ಆ ಸಂಗೀತ ಉಪಕರಣವನ್ನ ಶಾಮ್ಯುಸನ್ ಅಂತ ಗುರುತಿಸಲಾಗುತ್ತೆ. ಅದನ್ನು ಮಾಡೋದಕ್ಕೆ ರಕ್ತಚಂದನದ ಮರವನ್ನು ಬಳಸಲಾಗುತ್ತೆ. ಹಾಗೇನೆ ಇದನ್ನ ಅಲ್ಲಿನ ವಿವಾಹಗಳ ಸಂದರ್ಭಗಳಲ್ಲಿ ವರದಕ್ಷಿಣೆಯಾಗಿ ಪಡೆಯುವ ಅಭ್ಯಾಸ ಇದ್ದು ಅದು ಅತ್ಯಂತ ಪವಿತ್ರ ಮತ್ತು ಅತ್ಯಂತ ಬೆಲೆ ಬಾಳುವ ಗಿಫ್ಟ್ ಅಂತ ಗುರುತಿಸಿಕೊಳ್ಳುತ್ತೆ. ಈ ಶಮಿಸನ್ನ ಕೊಡುಗೆಯಾಗಿ ಕೊಡೋ ಸಂಪ್ರದಾಯ 100 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದು ಅದು ಇವತ್ತಿಗೂ ಕೂಡ ಮುಂದುವರೆದಿದೆ. ಹೀಗೆ ಸಾಕಷ್ಟು ವರ್ಷಗಳಿಂದ ಅತಿ ಹೆಚ್ಚು ಬೇಡಿಕೆಯನ್ನು ಹೊಂದಿರುವ ಈ ಮರಗಳು ಸಮುದ್ರ ಮಟ್ಟದಿಂದ ಸುಮಾರು 750 ಮೀಟರ್ಗಳಷ್ಟು ಎತ್ತರದ ಬೆಟ್ಟಗಳ ಮೇಲೆ ಮಾತ್ರ ಹೆಚ್ಚಾಗಿ ಬೆಳೆಯುತ್ತವೆ. ಅದರಲ್ಲೂ ಪೂರ್ವ ಕರಾವಳಿ ತೀರಕ್ಕೆ ಸಮಾನಾಂತರವಾಗಿ ಹರಡಿಕೊಂಡಿರುವ ಪೂರ್ವ ಘಟ್ಟಗಳ ಸಾಲಲ್ಲಿ ಇವುಗಳನ್ನ ನಾವು ಹೆಚ್ಚಾಗಿ ಕಾಣಬಹುದು. ಒರಿಸ್ಸಾ, ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಕೇರಳದಲ್ಲಿ ಈ ಮರಗಳು ಕಂಡುಬಂದರೂ ಕೂಡ ತಿರುಪತಿ ಸುತ್ತಮುತ್ತಲಿನ ಕಾಡುಗಳಲ್ಲಿ ಇವುಗಳ ಸಂಖ್ಯೆ ಹೆಚ್ಚು. ಅದರಲ್ಲೂ ಶೇಷಾಚಲ ಬೆಟ್ಟಗಳಲ್ಲಿ ಅತ್ಯುತ್ತಮವಾದ ರಕ್ತಚಂದನದ ಮರಗಳಿವೆ ಅನ್ನೋ ಮಾಹಿತಿ ಕೂಡ ಇದೆ. ತಿರುಪತಿ ಬೆಟ್ಟದ ಸಾಲಲ್ಲಿರುವ ಅಂಜನಾದ್ರಿ, ನೀಲಾದ್ರಿ, ಗರುಡಾದ್ರಿ, ವೆಂಕಟಾದ್ರಿ, ನಾರಾಯಣಾದ್ರಿ, ವೃಷಭಾದ್ರಿ, ಶೇಷಾದ್ರಿ ಅನ್ನೋ 7 ಬೆಟ್ಟಗಳು ಸಮುದ್ರ ಮಟ್ಟದಿಂದ 7000 ಅಡಿ ಎತ್ತರದಲ್ಲಿದ್ದು ರಕ್ತಚಂದನದ ಮರಗಳ ಬೆಳವಣಿಗೆಗೆ ಅತ್ಯುತ್ತಮ ವಾತಾವರಣ ಇಲ್ಲಿದೆ.
ಚಿತ್ತೂರು ಹಾಗೂ ಕಡಪ ಜಿಲ್ಲೆಗಳಲ್ಲಿ ವ್ಯಾಪಿಸಿರುವ ಈ ಬೆಟ್ಟಗಳ ಸಾಲು ಈಗ ಕಳ್ಳ ಸಾಗಾಣಿಕೆದಾರರ ಕೊಂಪೆ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. ಈ ಮರಗಳು ಸರಾಸರಿ 8 ಮೀಟರ್ ಎತ್ತರ, 50ರಿಂದ 150 ಸೆಂಟಿಮೀಟರ್ ಸುತ್ತಳತೆಯಷ್ಟು ಬೆಳೆಯುತ್ತವೆ. ಇದಕ್ಕೆ ಕೀಟ ಹಾಗೂ ರೋಗ ಬಾಧೆ ಕಡಿಮೆ ಇರೋದ್ರಿಂದ ಸರಿಯಾದ ಪೋಷಣೆ ನೀಡಿದರೆ 20 ವರ್ಷಗಳಲ್ಲಿ ಒಂದೊಂದು ಮರ ಕೂಡ ಲಕ್ಷಾಂತರ ರೂಪಾಯಿ ಆದಾಯವನ್ನು ಕೊಡುತ್ತವೆ. ಗುಣಮಟ್ಟದ ಆಧಾರದ ಮೇಲೆ ಇದರ ಪ್ರತಿ ಟನ್ಗೆ 1 ಕೋಟಿಯವರೆಗೆ ಬೆಲೆಯನ್ನು ನಿಗದಿ ಮಾಡ್ತಾರೆ. ಆದರೆ ಈ ಮರದ ಮಾರಾಟವನ್ನು ಕೇಂದ್ರ ಸರ್ಕಾರ 2004ರಲ್ಲಿ ನಿಷೇಧಿಸಿದ್ದು, ಈಗೇನಿದ್ರು ಕಳ್ಳ ಸಾಗಾಣಿಕೆಯ ಮೂಲಕವೇ ಇದರ ವ್ಯವಹಾರ ನಡೀತಾ ಇದೆ. ಗೆಳೆಯರೆ, ಈ ಮರವನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಯಾವಾಗ ಕೇಂದ್ರ ಸರ್ಕಾರ ರಫ್ತನ್ನ ನಿಷೇಧ ಮಾಡ್ತೋ ಆಗ ಇವುಗಳನ್ನ ಕದ್ದು ಸಾಗಿಸುವ ಕಾರ್ಯ ಶುರುವಾಯಿತು. ಈ ಹಂತದಲ್ಲೇ ಅರಣ್ಯ ಅಧಿಕಾರಿಗಳು ಹಾಗೂ ಕಳ್ಳ ಸಾಗಾಣಿಕೆದಾರರ ನಡುವೆ ಸಂಘರ್ಷ ಕೂಡ ಆರಂಭ ಆಯಿತು. ಇಲ್ಲಿ ಸರ್ಕಾರ ಕೋಟ್ಯಂತರ ವ್ಯವಹಾರ ನಡೀತಿದ್ದ ರಫ್ತನ್ನ ನಿಷೇಧಿಸಿದ್ದು ಯಾಕೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂದ್ರೆ ನಾವೊಂದಷ್ಟು ಅಂಕಿ ಅಂಶಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು. ಇಲ್ಲಿ ಆಂಧ್ರ ಪ್ರದೇಶದ ಅರಣ್ಯ ಇಲಾಖೆ ಹೇಳೋ ಪ್ರಕಾರ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1,000 ಮೆಟ್ರಿಕ್ ಟನ್ನಷ್ಟು ರಕ್ತಚಂದನಕ್ಕೆ ಬೇಡಿಕೆ ಇದೆ. ಇಲ್ಲಿ ಮರದ ಕ್ವಾಲಿಟಿಯ ಮೇಲೆ ಬೆಲೆ ನಿಗದಿ ಆಗುತ್ತೆ. 1 ಕೋಟಿಯಿಂದ 2 ಕೋಟಿಯವರೆಗೆ ಅದಕ್ಕೆ ಬೆಲೆ ಕಟ್ಟಲಾಗುತ್ತೆ. ಹೀಗಾಗಿನೇ ಈ ರಕ್ತಚಂದನದ ಕಳ್ಳ ಸಾಗಾಣಿಕೆ ಹೆಚ್ಚಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಕಾಡಲ್ಲಿರೋ ಮರಗಳನ್ನ ಕಡಿದು ಚೀನಾ ಮತ್ತು ಜಪಾನ್ಗೆ ಸಾಗಾಣಿಕೆ ಮಾಡ್ತಿದ್ರಲ್ಲ, ಅದರ ಪರಿಣಾಮ ಸುಮಾರು 50ರಿಂದ 80% ರಕ್ತಚಂದನದ ಮರಗಳು ಈಗಾಗಲೇ ನಶಿಸಿ ಹೋಗಿವೆ. ಹಾಗೇನೆ ಹಾರ್ಟ್ ವುಡ್ ಅಂದ್ರೆ ಮಾರುಕಟ್ಟೆಗೆ ಬೇಕಿರೋ ದಿಮ್ಮಿಗಳನ್ನ ಕೊಡಬಲ್ಲ ಮರಗಳ ಸಂಖ್ಯೆ ಕೇವಲ 5% ಮಾತ್ರ ಉಳಿದಿದ್ದು, ಇನ್ನುಳಿದ ಗಿಡಗಳು ತುಂಬಾ ಚಿಕ್ಕ ವಯಸ್ಸಿನ ಗಿಡಗಳು ಅಂತ ಹೇಳಲಾಗುತ್ತೆ. ರಾಯಲಸೀಮದಲ್ಲಿನ ರಾಜಂಪೇಟೆ ವಲಯದಲ್ಲಿ ಉಳಿದಿರೋದು ಕೇವಲ 30% ಮಾತ್ರ ಮರಗಳು ಅಂತ ಅರಣ್ಯ ಇಲಾಖೆ ಲೆಕ್ಕವನ್ನು ಕೊಡ್ತಾ ಇದೆ. ಹೀಗಾಗಿನೇ ಈ ಹಿಂದೆನೆ ಅಂದ್ರೆ 1980ರ ಹೊತ್ತಿಗೆನೆ ಈ ರಕ್ತಚಂದನದ ಮರಗಳನ್ನು ಉಳಿಸಬೇಕು ಅನ್ನೋ ಕೂಗು ಶುರುವಾಯಿತು. ಆ ಕಾರಣದಿಂದ ಕನ್ವೆನ್ಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್ ಆಫ್ ವೈಲ್ಡ್ ಫೋನಾ ಅಂಡ್ ಫ್ಲೋರಾ ಅನ್ನೋ ಟ್ರೀಟಿಗೆ ಈ ರಕ್ತಚಂದನದ ಮರವನ್ನ ಸೇರಿಸೋದಕ್ಕೆ ಭಾರತ ಸರ್ಕಾರ ನಿರ್ಧಾರ ಮಾಡಿತು. 1980ರಲ್ಲಿ ಈ CITES ಅಪೆಂಡಿಕ್ಸ್ 2ಗೆ ರಕ್ತಚಂದನದ ಮರವನ್ನ ಸೇರಿಸೋದಕ್ಕೆ ಭಾರತ ಸರ್ಕಾರ ಶಿಫಾರಸನ್ನು ಮಾಡಿತು. ಆ ನಂತರ 1995ರಲ್ಲಿ ಅಪೆಂಡಿಕ್ಸ್ 2ಗೆ ರಕ್ತಚಂದನದ ಮರವನ್ನ ಇನ್ಕ್ಲೂಡ್ ಮಾಡಲಾಯಿತು. ಅಲ್ಲಿಗೆ ಈ ಮರವನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ನಿರ್ಬಂಧ ಬಿತ್ತು. ಹೀಗಾಗಿ ಭಾರತ ಸರ್ಕಾರ ಕೂಡ 2004ರಲ್ಲಿ ಈ ಮರದ ರಫ್ತನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿತು. ಗೆಳೆಯರೆ, ನಿಷೇಧ ಹೇರೋ ಮೂಲಕ ಯಾವುದನ್ನು ಕೂಡ ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಲಕ್ಷಾಂತರ ರೂಪಾಯಿ ಆದಾಯ ತಂದುಕೊಡೋ ದಂಧೆಯೊಂದನ್ನ ಸರ್ಕಾರದ ನಿಷೇಧ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತಾ? ಇವತ್ತು ನಮ್ಮಲ್ಲಿ ಸಾಕಷ್ಟು ವಿಷಯಗಳು ಕಾನೂನಿನ ಪ್ರಕಾರ ಅಪರಾಧಗಳು ಅನ್ನಿಸ್ಕೊಂಡಿವೆ, ಆದರೆ ಅವುಗಳನ್ನೆಲ್ಲ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಿದೆಯಾ? ಇಲ್ಲೇನಾಯ್ತು ಅಂದ್ರೆ ಸರ್ಕಾರ ರಫ್ತು ಬ್ಯಾನ್ ಮಾಡಿದ ಮೇಲೆ ಇದರ ಕಳ್ಳ ಸಾಗಾಣಿಕೆ ವ್ಯಾಪಕವಾಗಿ ಶುರುವಾಗ್ತಾ ಹೋಯಿತು. ಕಳೆದ 2 ದಶಕಗಳಲ್ಲಿ ಆಂಧ್ರ ಪ್ರದೇಶದ ಶೇಷಾಚಲಂ ಸುತ್ತಮುತ್ತ ಅಪಾರ ಪ್ರಮಾಣದ ರಕ್ತಚಂದನದ ಸ್ಮಗ್ಲರ್ಗಳು ಹುಟ್ಟುಕೊಂಡ್ರು. 2005ರ ನಂತರ ಅಂತೂ ಇಲ್ಲಿ ಇದೇ ಕಾರಣಕ್ಕಾಗಿ ಹೊಡೆದಾಟಗಳು, ಕೊಲೆಗಳು ಕೂಡ ನಡೆಯೋದಕ್ಕೆ ಶುರುವಾಗಿವೆ. ಇಲ್ಲಿ ಮರಗಳನ್ನ ಪುಷ್ಪ ಸಿನಿಮಾದಲ್ಲಿ ತೋರಿಸೋ ಹಾಗೆ ಹಾಲಿನ ಟ್ಯಾಂಕರ್ಗಳಲ್ಲಿ ಮಾತ್ರ ಸಾಗಿಸೋದಿಲ್ಲ. ಪೆಟ್ರೋಲ್ ಟ್ಯಾಂಕರ್ಗಳು, ಹೈ ಎಂಡ್ ಕಾರುಗಳು, ಪ್ರಯಾಣಿಕ ವಾಹನಗಳು, ಬಸ್ಸುಗಳು, ಸರ್ಕಾರಿ ವಾಹನಗಳು, ಲಾರಿಗಳು, ಆಂಬ್ಯುಲೆನ್ಸು ಸೇರಿದ ಹಾಗೆ ಸಿಕ್ಕ ವಾಹನಗಳಲ್ಲಿ ಆಂಧ್ರ ಪ್ರದೇಶದ ಗಡಿಯನ್ನ ದಾಟಿಸುವ ಪ್ರಯತ್ನಗಳು ನಡೀತಾ ಇವೆ. ಕೆಲ ಬಾರಿ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿರ್ತಾರೆ. ಮತ್ತೆ ಕೆಲ ಬಾರಿ ಒಂದಷ್ಟು ಪ್ರಾಮಾಣಿಕ ಅಧಿಕಾರಿಗಳು, ಸಿಬ್ಬಂದಿ ಇದನ್ನ ತಡೆಯೋ ಪ್ರಯತ್ನದಲ್ಲಿ ಪ್ರಾಣ ಕಳ್ಕೊಂಡಿರೋದು ಇದೆ. ಕಳೆದ 5 ವರ್ಷಗಳ ಮಾಹಿತಿಯನ್ನು ತಗೊಳ್ಳೋದಾದ್ರೆ ಆಂಧ್ರ, ಕರ್ನಾಟಕ ಹಾಗೂ ತಮಿಳುನಾಡಿನ ಪೊಲೀಸರು ಸಾವಿರಾರು ಟನ್ನಷ್ಟು ರಕ್ತಚಂದನವನ್ನು ವಶಪಡಿಸಿಕೊಂಡಿದ್ದಾರೆ. 100 ಕಳ್ಳ ಸಾಗಾಣಿಕೆದಾರರನ್ನ ಸದೆಬಡಿದು ಜೈಲಿಗಟ್ಟಿದ್ದಾರೆ. ಇನ್ನೊಂದಷ್ಟು ಕಡೆ ಮರ ಕಡಿತಿದ್ದವರು ಅರಣ್ಯ ಇಲಾಖೆಯ ಸಿಬ್ಬಂದಿಯ ಗುಂಡಿಗೆ ಬಲಿಯಾಗಿರೋದು ಇದೆ. ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಈ ದಂಧೆಯ ಕಿಂಗ್ ಪಿನ್ಗಳಿದಾರಲ್ಲ, ಅವ್ರು ಯಾರು ಕೂಡ ಪೊಲೀಸರ ಕೈಗೆ ತಗಲಾಕೊಳ್ಳೋದಿಲ್ಲ. ಬದಲಾಗಿ ಯಾರೋ ಮರ ಕಡಿಯುವ, ಸಾಗಾಣಿಕೆ ಮಾಡುವ ಕೂಲಿ ಕಾರ್ಮಿಕರು ಜೈಲು ಸೇರ್ತಾರೆ ಅಥವಾ ಗುಂಡಿಗೆ ಬಲಿಯಾಗ್ತಾರೆ. ತಮಿಳುನಾಡಿನ ತಿರುವಣ್ಣಾಮಲೈ, ಜವದುಮಲೈ ಸುತ್ತಮುತ್ತಲಿನ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಬಡ ಕೂಲಿ ಕಾರ್ಮಿಕರು ಇವರು. ಅಂಥವರಿಗೆ ದಿನಕ್ಕೆ 5,000 ರೂಪಾಯಿವರೆಗೆ ಆಸೆ ತೋರಿಸಿದ್ರೆ ಅವರು ಮರ ಕಡಿಯೋದಕ್ಕೆ ಹೋಗದೇ ಇರ್ತಾರ? ಹಾಗೆ ಬಂದ ಸಾಕಷ್ಟು ಬಡಪಾಯಿಗಳು ಇವತ್ತಿಗೂ ಕೂಡ ಜೈಲಲ್ಲಿ ಕೊಳಿತಾ ಇದ್ದಾರೆ. ಪೊಲೀಸರ ಹಾಗೂ ಅರಣ್ಯ ಇಲಾಖೆಯ ಗುಂಡಿಗೆ ಬಲಿಯಾಗಿರೋದು ಕೂಡ ಇಂಥ ಕಾರ್ಮಿಕರೇ. 2015ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರದ ಸಚಿವರು ಕೊಟ್ಟ ಮಾಹಿತಿಯಂತೆ ಅಲ್ಲಿವರೆಗೆ
ಸುಮಾರು 3,004 ಮೆಟ್ರಿಕ್ ಟನ್ನಷ್ಟು ರಕ್ತ ಚಂದನವನ್ನು ವಶಪಡಿಸಿಕೊಳ್ಳಲಾಯಿತಂತೆ. ಅದನ್ನು ಸಾಗಿಸೋದಕ್ಕೆ ಬಳಸಲಾಗ್ತಾ ಇದ್ದ 7,354 ವಾಹನಗಳನ್ನು ಸೀಸ್ ಮಾಡಲಾಗಿದ್ದು, ರಕ್ತ ಚಂದನದ ಕಳ್ಳ ಸಾಗಾಣಿಕೆಯಲ್ಲಿ ಭಾಗಿಯಾಗಿದ್ದ ಆರೋಪದಲ್ಲಿ ಸುಮಾರು 19,852 ಮಂದಿಯನ್ನು ಬಂಧಿಸಲಾಗಿದೆ. ಹಾಗೆಯೇ ಈ ಮರದ ಕಳ್ಳ ಸಾಗಾಣಿಕೆಯನ್ನು ತಡೆಯುವ ನಿಟ್ಟಿನಲ್ಲಿ ಆಂಧ್ರಪ್ರದೇಶ ಸರ್ಕಾರ ರೆಡ್ ಸ್ಯಾಂಡರ್ ಆಂಟಿ ಸ್ಮಗ್ಲಿಂಗ್ ಫೋರ್ಸ್ ಅನ್ನು ಕೂಡ ರಚಿಸಿದೆ ಅನ್ನೋ ಮಾಹಿತಿಯನ್ನ ಸಚಿವರು ಕೊಟ್ಟಿದ್ದಾರೆ. ಇಷ್ಟಾದರೂ ಪ್ರತಿ ವರ್ಷ ಎಷ್ಟು ರಕ್ತ ಚಂದನ ಪೊಲೀಸರಿಂದ ಸೀಸ್ ಆಗುತ್ತೋ ಅದರ 100 ಪಟ್ಟು ಕಳ್ಳದಾರಿಯ ಮೂಲಕ ಎಕ್ಸ್ಪೋರ್ಟ್ ಆಗ್ತಿದೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇವೆ. ಗೆಳೆಯರೆ, ಈ ದಂಧೆಯಲ್ಲಿ ರಾಜಕಾರಣಿಗಳ ಹೆಸರು ಕೇಳಿ ಬರುತ್ತೆ. ಒಂದಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಸರ್ಕಾರಿ ಅಧಿಕಾರಿಗಳನ್ನ ಬಂಧಿಸಿ ಜೈಲಿಗೂ ಅಟ್ಲಾಗಿದೆ. ರೆವಿನ್ಯೂ, ಫಾರೆಸ್ಟ್, ಕಸ್ಟಮ್ ಎಲ್ಲ ಇಲಾಖೆಗಳಲ್ಲೂ ಕೂಡ ದಂಧೆಗೆ ಬೆಂಬಲ ಕೊಡೋ ಜನ ಇದ್ದಾರೆ. ಮೊನ್ನೆಯಷ್ಟೇ ತಮಿಳುನಾಡು ಸಾರಿಗೆ ಇಲಾಖೆಗೆ ಸೇರಿದ 4 ನೌಕರರನ್ನ ಆಂಧ್ರಪ್ರದೇಶದ ಪೊಲೀಸರು ರಕ್ತ ಚಂದನದ ಕೇಸಲ್ಲಿ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಅಷ್ಟ್ಯಾಕೆ, ನಮ್ಮ ಬೆಂಗಳೂರಿನ CCB ಇದೆಯಲ್ಲ, ಅದರಲ್ಲಿ ಕೆಲಸ ಮಾಡ್ತಾ ಇದ್ದ 2 ಪೊಲೀಸ್ ಕಾನ್ಸ್ಟೇಬಲ್ಗಳು ಕೂಡ ರಕ್ತ ಚಂದನದ ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಾಕೊಂಡು ಜೈಲಿಗೂ ಹೋಗಿದ್ದಾರೆ. ಹಾಗಾಗಿ ಈ ಕಳ್ಳ ಸಾಗಾಣೆ ಜಾಲವನ್ನು ಸಂಪೂರ್ಣವಾಗಿ ಹತೋಟಿಗೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೆಲ್ಲದಕ್ಕೂ ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರಕ್ತ ಚಂದನಕ್ಕಿರುವ ಬೆಲೆ. ಇನ್ನು ಇದುವರೆಗೆ ಅಧಿಕಾರಿಗಳು ವಶಪಡಿಸಿಕೊಂಡಿರೋ ರಕ್ತ ಚಂದನ ಇದೆಯಲ್ಲ, ಅದರ ಬೆಲೆನೇ 5,000 ಕೋಟಿಗಳನ್ನು ದಾಟಿದೆ. ಹೀಗಿರುವಾಗ ದೇಶ ದಾಟಿ ಹೋದ ಆ ನೈಸರ್ಗಿಕ ಸಂಪತ್ತಿನ ಬೆಲೆ ಎಷ್ಟಿರಬೇಡ, ಒಮ್ಮೆ ಯೋಚಿಸಿ ನೋಡಿ. ಇನ್ನು ನಮ್ಮ ಅರಣ್ಯ ಇಲಾಖೆ ಶ್ರೀಗಂಧ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡ್ತಿರೋ ಹಾಗೇನೆ ರಕ್ತ ಚಂದನ ಬೆಳೆಯೋದಕ್ಕೆ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಇದು ಅತ್ಯಂತ ಲಾಭದಾಯಕ ಬೆಳೆ ಕೂಡ, ಆದರೆ ದೀರ್ಘಾವಧಿ ಕಾಯಬೇಕಾಗತ್ತೆ ಅನ್ನೋದು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನ ಪ್ರವೇಶಿಸೋದಕ್ಕೆ ಸಾಧ್ಯವಿಲ್ಲದ ಹಾಗೆ ರಫ್ತು ನಿಷೇಧ ಇರೋದು, ಹಾಗೇನೆ ಈ ರಕ್ತ ಚಂದನವನ್ನ ಕಳ್ಳರ ಕಾಟದಿಂದ ಕಾಪಾಡೋದಕ್ಕೆ ತುಂಬಾನೇ ರಿಸ್ಕ್ ತಗೋಬೇಕಾಗತ್ತೆ ಅನ್ನೋ ಕಾರಣಗಳಿಂದಾಗಿ ರೈತರಲ್ಲಿ ಇದನ್ನ ಬೆಳೆಯೋ ಬಗ್ಗೆ ಅಂಥ ಆಸಕ್ತಿ ಬೆಳೀತಿಲ್ಲ. ಸ್ನೇಹಿತರೆ, ಈ ಮರಗಳ ಕಳ್ಳ ಸಾಗಾಣಿಕೆ ಇದೆಯಲ್ಲ, ಇದು ವಾಹನ ಮಾಲೀಕರಿಗೆ ಕೂಡ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಯಾರೋ ಪಾಪ ಜೀವನ ನಿರ್ವಹಣೆಗೆ ಅಂತ ಟ್ಯಾಕ್ಸಿನೋ ಟೆಂಪೋ ಟ್ರಾವೆಲರೋ ಮಾಡಿಕೊಂಡು 4 ಕಾಸು ದುಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂಥವರಿಗೆ ಎಲ್ಲಿಂದಲೋ ಒಂದು ಟ್ರಾವೆಲ್ ಆರ್ಡರ್ ಬುಕ್ ಆಗುತ್ತೆ. ಗಿರಾಕಿ ಸಿಕ್ತು ಅಂತ ಆಂಧ್ರದ ಗಡಿಯ ಯಾವುದಾದ್ರೂ ಊರಿಗೆ ಹೋದ್ರೆ ಅಲ್ಲಿ ಡ್ರೈವರ್ನನ್ನ ಕೊಂದು ಅಥವಾ ಹೊಡೆದೋಡಿಸಿ ವಾಹನವನ್ನು ಅಪಹರಿಸಿಕೊಂಡು ಹೋಗಿ ಅದನ್ನ ರಕ್ತ ಚಂದನದ ಅಕ್ರಮ ಸಾಗಾಟಕ್ಕೆ ಬಳಕೆ ಮಾಡಿದ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಇಂಥ ಕೆಲಸ ಮಾಡುವ ಒಂದು ದೊಡ್ಡ ಗ್ಯಾಂಗೇ ಅಲ್ಲಿದೆ. ನೀವು ತಿರುಪತಿ, ಕೋಡೂರು, ರಾಜಂಪೇಟೆ ಅರಣ್ಯ ಇಲಾಖೆಗಳಿಗೆ ಭೇಟಿ ಕೊಟ್ರೆ ಹೀಗೆ ಕಳ್ಳ ಸಾಗಾಣಿಕೆ ಮಾಡುವಾಗ ಹಿಡಿದ ಸಹಸ್ರಾರು ವಾಹನಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ನೀವು ಟ್ರಾವೆಲ್ಸ್ ಮಾಲೀಕರಾಗಿದ್ರೆ ಅಪರಿಚಿತರು ಬಾಡಿಗೆಗೆ ಕರೆದಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಅವರ ವೋಟರ್ ಕಾರ್ಡು, ಆಧಾರ್ ಕಾರ್ಡ್ಗಳನ್ನ ಪರಿಶೀಲಿಸಿ ಅವುಗಳ ಒಂದು ಪ್ರತಿಯನ್ನ ನಿಮ್ಮ ಪರಿಚಯದವರಿಗೆ ಕೊಟ್ಟು ಆ ನಂತರ ಬಾಡಿಗೆಯನ್ನು ಒಪ್ಪಿಕೊಳ್ಳಿ. ಅದು ನಿಮ್ಮ ಪ್ರಾಣ, ವಾಹನದ ಜೊತೆಗೆ ನಿಮ್ಮ ಮೇಲೆ ಕಳ್ಳ ಸಾಗಾಣಿಕೆಯ ಕೇಸ್ ಆಗುವುದನ್ನು ಕೂಡ ತಪ್ಪಿಸುತ್ತೆ. ಇದೆಲ್ಲ ಸರಿ, ಆದರೆ ಈ ಸ್ಮಗ್ಲಿಂಗ್ ಅನ್ನು ತಡೆಯೋದಕ್ಕೆ ಸಾಧ್ಯವಾಗೋದೇ ಇಲ್ವಾ ಗೆಳೆಯರೆ? ಕೇವಲ ನಿಷೇಧಗಳಿಂದ ಏನನ್ನು ತಪ್ಪಿಸೋದಕ್ಕಾಗೋದಿಲ್ಲ. ಅಲ್ಲಿ ಕಾಡುಗಳಲ್ಲಿ ಚಿನ್ನ ಬೆಳೆದು ನಿಂತಿದೆ, ಅದನ್ನ ಕಡಿಬೇಡಿ ಅಂದ್ರೆ ಯಾರು ಕೇಳ್ತಾರೆ? ಅದಕ್ಕಾಗಿ ಭಾರತದಲ್ಲೇ ರಕ್ತ ಚಂದನದ ಬಳಕೆಗೆ ವ್ಯವಸ್ಥೆಗಳನ್ನು ರೂಪಿಸಬೇಕು. ಚೀನಾ, ಜಪಾನ್ ಮುಂತಾದ ಕಡೆಗಳಲ್ಲಿ ಯಾವೆಲ್ಲ ಕಾರಣಗಳಿಗೆ ರಕ್ತ ಚಂದನ ಬೇಕೋ ಅದೇ ವಸ್ತುಗಳನ್ನ ಭಾರತದಲ್ಲೇ ತಯಾರು ಮಾಡಿ ಅದನ್ನ ಅಧಿಕೃತವಾಗಿ ಮಾರಾಟ ಮಾಡೋ ವ್ಯವಸ್ಥೆ ಜಾರಿಗೆ ಬಂದ್ರೆ, ರಕ್ತ ಚಂದನದ ವ್ಯಾಪಾರವನ್ನ ಲೀಗಲೈಸ್ ಮಾಡಿದ್ರೆ, ಜೊತೆಗೆ ಅದನ್ನ ಬೆಳೆಯೋದಕ್ಕೆ ಕೂಡ ಇನ್ನಷ್ಟು ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ರೆ ಆ ಮರಗಳ ಸಂಖ್ಯೆನೂ ಹೆಚ್ಚಾಗತ್ತೆ, ಜೊತೆಗೆ ದೇಶದ ಆದಾಯನೂ ಹೆಚ್ಚಾಗತ್ತೆ. ಹಾಗಲ್ಲದೆ ಇದ್ರೆ ಮರ ಕಡಿದು ಮಾರಾಟ ಮಾಡೋರು, ಸ್ಮಗ್ಲಿಂಗ್ ಮಾಡೋರು ಮಾಡ್ತಲೇ ಇರ್ತಾರೆ. ದೇಶದ ಸಂಪತ್ತು ಕೊಳ್ಳೆ ಹೊಡೆಯೋ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ. ದೇಶಕ್ಕೆ ನಯಾ ಪೈಸೆಯ ಆದಾಯ ಬರೋದಿಲ್ಲ. ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಮೇಲಿಂದ ಕೆಳಗಿನವರೆಗೆ ಭ್ರಷ್ಟರೇ ತುಂಬಿಕೊಂಡಿರುವಾಗ ಯಾವುದನ್ನು ತಾನೇ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಹೀಗಾಗಿ ರಕ್ತ ಚಂದನದಿಂದ ವಸ್ತುಗಳನ್ನು ತಯಾರು ಮಾಡೋ ಕಾರ್ಖಾನೆಗಳು ಭಾರತದಲ್ಲೇ ಆರಂಭ ಆಗಬೇಕು. ಅದು ಇಲ್ಲಿಂದ ಅಧಿಕೃತವಾಗಿ ರಫ್ತಾಗೋದಕ್ಕೆ ಶುರುವಾದ್ರೆ ದೇಶದ ಖಜಾನೆಗೆ ಕೋಟ್ಯಂತರ ರೂಪಾಯಿಗಳ ಆದಾಯ ಬರುತ್ತೆ. ಹಾಗೆ ರಕ್ತ ಚಂದನವನ್ನ ಬೆಳೆಸುವ ಕೆಲಸ ನಡೆದ್ರೆ ಮುಂದೆ ಕೂಡ ಶಾಶ್ವತವಾಗಿ ಇದನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ ರಕ್ತ ಚಂದನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.